ಬೆಂಗಳೂರಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. SIT ಅಧಿಕಾರಿಗಳು ಚಿನ್ನಯ್ಯನನ್ನ ಬೆಂಗಳೂರಿನ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಆವಾಗಲೇ ನಾವು ಅಲ್ಲಿಂದ ಏನು ಬೆಳ್ತಂಗಡಿ ಸ್ಟೇಷನ್ ಇದ್ದ ಈಗ ಬೆಂಗಳೂರು ಕಡೆ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಚಿನ್ನಯ್ಯ ಹೋಗಿದಂತ ಸ್ಥಳಗಳಲ್ಲಿ ಈಗಾಗಲೇ ಮಹಜರು ಮಾಡಬೇಕಾಗುತ್ತೆ. ಹಾಗಾಗಿ ಆತ ಬೆಂಗಳೂರಿಗೆ ಈ ಬುಡೆಯನ್ನು ಇಟ್ಕೊಂಡು ಬಂದಿದ್ದ. ಇದ್ರ ಬಗ್ಗೆ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಆತ ಎಲ್ಲೆಲ್ಲಿ ಓಡಾಡಿದ್ದ, ಮತ್ತೆ ಈ ಮಂಡ್ಯ ಜಿಲ್ಲೆಯಲ್ಲಿ ಆತನ ಸ್ಥಳ ಅನ್ನೋದು ಗೊತ್ತಾಗ್ತಾ ಇದೆ, ಆತನ ಮೂಲ ಸ್ಥಳ, ಅಲ್ಲಿ ಆತ ಹುಟ್ಟಿ ಬೆಳೆದಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಮಂಡ್ಯದಲ್ಲೂ ಕೂಡ ಆತನನ್ನ ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಈಗಾಗಲೇ ಬೆಂಗಳೂರಿಗೆ ಆತನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಈ ಚಿನ್ನಯ್ಯ ಎಲ್ಲೆಲ್ಲಿ ಈ ತಲೆಬೋಡಿಯನ್ನು ಇಟ್ಕೊಂಡು ಓಡಾಡಿದ್ದ ಅದರ ಬಗ್ಗೆ ಕೂಡ ಈಗ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಈಗ ಆತನನ್ನ ಬೆಂಗಳೂರಿನ ಕಡೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಮುಂದಿನ ಪ್ರಕ್ರಿಯೆ ಏನ್ ನಡೆಯುತ್ತೆ ಅನ್ನೋದು ಈಗ ಗೊತ್ತಾಗುತ್ತೆ ಬೆಂಗಳೂರಿಗೆ ಬಂದ ನಂತರ. ಈಗ ಬೆಳ್ತಂಗಡಿ ಇದ್ದ ಆತನನ್ನ ಬೆಂಗಳೂರಿನ ಕಡೆ ಕರ್ಕೊಂಡು ಬರೋ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪೊಲೀಸ್ ಜೀಪ್ನಲ್ಲಿ ಆತನನ್ನ ಈಗ ಬಿಗಿ ಬಂದೋಬಸ್ತ್ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಕೆಲ ಸ್ಥಳಗಳಲ್ಲಿ ಆತನನ್ನ ಮಹಜರು ಮಾಡ್ತಾರೆ. ಈ ಚಿನ್ನಯ್ಯನನ್ನ SIT ಅಧಿಕಾರಿಗಳು 10 ದಿನ ಆತನನ್ನ ಕಸ್ಟಡಿಗೆ ಪಡೆದಿದ್ರು. ಕಸ್ಟಡಿಗೆ ಪಡೆದ ನಂತರ ಆತನನ್ನ ನಿರಂತರವಾಗಿ ಡ್ರಿಲ್ ಮಾಡಿದ್ರು. ಈತನ ಹಿಂದೆ ಯಾರಿದ್ದಾರೆ, ಈತನಿಗೆ ಸಹಾಯ ಮಾಡಿದ್ದು ಯಾರು, ಈ ರೀತಿಯಾಗಿ ತಲೆಬೋಡಿಯನ್ನ ತಂದು ಇಲ್ಲಿ ಈ ಪ್ಲಾನ್ ಮಾಡಿಕೊಟ್ಟಿದ್ದು ಯಾರು, ಇದ್ರ ಬಗ್ಗೆ ಕೂಡ ಈಗ SIT ಅಧಿಕಾರಿಗಳು ನಿರಂತರವಾಗಿ ತನಿಖೆ ಮಾಡಿದ್ದಾರೆ. ಎಲ್ಲ ಮಾಹಿತಿಯನ್ನ ಒಂದೊಂದಾಗಿ ಕಲೆ ಆಗ್ತಾ ಇರೋದು SIT ಅಧಿಕಾರಿಗಳು. ಹೀಗಾಗಿ ಈ ಸ್ಪಾಟ್ ಮಹಜರ್ ಮಾಡ್ತಾರೆ. ಬೆಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಂತರ ಗೊತ್ತಾಗುತ್ತೆ. ಈಗ ಲೈವ್ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದಾರೆ. ಚಿನ್ನಯ್ಯನನ್ನ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ ಒಂದ್ ಕಡೆ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರೋದು, ನಂತರ ಪ್ರೊಸೀಜರ್ ಏನ್ ನಡೆಯುತ್ತೆ ಅಂತ? ಮತ್ತೆ ಸಂಪರ್ಕ ಮಾಡ್ತೀವಿ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಇದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಈಗ ಚಿನ್ನಯ್ಯನನ್ನ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ SIT ಅಧಿಕಾರಿಗಳು. ಬಿಗಿ ಬಂದೋಬಸ್ತ್ನಲ್ಲಿ ಆತನನ್ನ ಈಗ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇರೋ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಿರಂತರವಾಗಿ ಈ ಕುರಿತು ನಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಲೈವ್ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. SIT ಅಧಿಕಾರಿಗಳ ನೇತೃತ್ವದಲ್ಲಿ ಆತನನ್ನ ಈಗ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಆತನನ್ನ ಸ್ಥಳ ಮಹಜರು ಮಾಡ್ತಾರೆ. ಆತ ಈಗ ಮಂಡ್ಯ ಮೂಲ ಅನ್ನೋದು ಗೊತ್ತಾಗಿದೆ. ಮಂಡ್ಯದಲ್ಲಿ ಆತ ಎಲ್ಲಿ ವಾಸ ಮಾಡ್ತಾ ಇದ್ದ, ಆತ ಎಲ್ಲಿ ಉಳ್ಕೊಂಡಿದ್ದ, ನಂತರ ಧರ್ಮಸ್ಥಳಕ್ಕೆ ಯಾಕೆ ಬಂದ, ಇದ್ರ ಬಗ್ಗೆ ಕೂಡ ಈಗ SIT ಅಧಿಕಾರಿಗಳು ಆತನನ್ನ ಪ್ರಶ್ನೆ ಕೇಳ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ ಒಂದ್ ಕಡೆ ಈಗ ಚಿನ್ನಯ್ಯನನ್ನ ಕರ್ಕೊಂಡು ಬರ್ತಾ ಇರೋದು ಬೆಂಗಳೂರಿನತ್ತ, ಈಗ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಇದೆ ಅಂತ? ಈಗ ಚಿನ್ನಯ್ಯನನ್ನ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಚಿನ್ನಯ್ಯನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಆ ಒಂದು ಪೊಲೀಸ್ ವ್ಯಾನ್ ಇದೆಯಲ್ಲ, ಅದರ ಹಿಂದ್ಗಡೆ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡದಿಂದ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇರೋದು.
ಚಿನ್ನಯ್ಯನ ಪಿನ್ ಟು ಪಿಂಟ್ ಮಾಹಿತಿ ಆತ ಎಲ್ಲಿಂದ ಬರ್ತಾ ಇದ್ದಾನೆ, ಈಗ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇರೋದು ಆ ದೃಶ್ಯಗಳನ್ನು ಕೂಡ ಲೈವ್ ಆಗಿ ಗಮನಿಸ್ತಾ ಇದ್ದೀರಾ. ಬೆಳ್ತಂಗಡಿಯಿಂದ ಈಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ನೇರವಾಗಿ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಡ್ರಿಲ್ ಮಾಡಿದ್ರು. ಈಗ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನತ್ತ ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ಆತ ಈ ಬೋಡಿಯನ್ನು ತೆಗೆದುಕೊಂಡು ಬಂದು ಎಲ್ಲೆಲ್ಲಿ ಓಡಾಡಿದ್ದ ಅದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾರೆ. ಆತನನ್ನ ಈಗ ಮಂಡ್ಯ ಮೂಲದವನು ಚಿನ್ನಯ್ಯ ಅನ್ನೋದು ಗೊತ್ತಾಗಿದೆ. ಆತ ಚಿನ್ನಯ್ಯನನ್ನ ಮಂಡ್ಯಕ್ಕೆ ಬೇಕಾದ್ರೂ ಕರ್ಕೊಂಡು ಬರಬಹುದು, ಅಲ್ಲೂ ಕೂಡ ಸ್ಥಳ ಮಹಜರನ್ನ ಕೂಡ ನಡೆಸಬಹುದು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅವರ ಒಂದು ನೇತೃತ್ವದಲ್ಲಿ ಈಗ ಬಿಗಿ ಬಂದೋಬಸ್ತ್ನಲ್ಲಿ ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಬೋರ್ಡೆ ಗ್ಯಾಂಗ್ ಇದೆಯಲ್ಲ, ಈ ಷಡ್ಯಂತ್ರ ಏನು ಎಲ್ಲದರ ಬಗ್ಗೆ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ಡ್ರಿಲ್ ಮಾಡಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಎಲ್ಲಾ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಮತ್ತು ಇದರ ಹಿನ್ನೆಲೆ ಏನು, ಇದರ ಹಿಂದೆ ಯಾರಿದ್ದಾರೆ ಅದ್ರ ಬಗ್ಗೆ ಕೂಡ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು. ಹೀಗಾಗಿ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇದರ ಮಾಹಿತಿಯನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಇದೆ. ಲೈವ್ ಆಗಿ ಆ ದೃಶ್ಯಗಳನ್ನು ಕೂಡ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇದು ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಬೆಂಗಳೂರಿನ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಆವಾಗಲೇ ನಾವು ಅಲ್ಲಿಂದ ಏನು ಬೆಳ್ತಂಗಡಿ ಸ್ಟೇಷನ್ ಇದ್ದ ಈಗ ಬೆಂಗಳೂರು ಕಡೆ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಚಿನ್ನಯ್ಯ ಹೋಗಿದಂತಹ ಸ್ಥಳಗಳಲ್ಲಿ ಈಗಾಗಲೇ ಮಹಜರು ಮಾಡಬೇಕಾಗುತ್ತೆ. ಹಾಗಾಗಿ ಆತ ಬೆಂಗಳೂರಿಗೆ ಈ ಬೋರ್ಡೆಯನ್ನು ಇಟ್ಕೊಂಡು ಬಂದಿದ್ದ. ಇದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ಆತ ಎಲ್ಲೆಲ್ಲಿ ಓಡಾಡಿದ್ದ ಮತ್ತೆ ಈ ಮಂಡ್ಯ ಜಿಲ್ಲೆಯಲ್ಲಿ ಆತನ ಸ್ಥಳ ಅನ್ನೋದು ಗೊತ್ತಾಗ್ತಾ ಇದೆ. ಆತನ ಮೂಲ ಸ್ಥಳ ಅಲ್ಲಿ ಆತ ಹುಟ್ಟಿ ಬೆಳೆದಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಮಂಡ್ಯದಲ್ಲೂ ಕೂಡ ಆತನನ್ನ ಸ್ಥಳ ಮಹಜರು ಮಾಡುವಂತ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಈಗಾಗಲೇ ಬೆಂಗಳೂರಿಗೆ ಆತನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಈ ಚಿನ್ನಯ್ಯ ಎಲ್ಲೆಲ್ಲಿ ಈ ತಲೆಬೋಡಿಯನ್ನು ಇಟ್ಕೊಂಡು ಓಡಾಡಿದ್ದ ಅದರ ಬಗ್ಗೆ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ. ಈಗ ಆತನನ್ನ ಬೆಂಗಳೂರಿನ ಕಡೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ಮುಂದಿನ ಪ್ರಕ್ರಿಯೆ ಏನ್ ನಡೆಯುತ್ತೆ ಅನ್ನೋದು ಈಗ ಗೊತ್ತಾಗುತ್ತೆ ಬೆಂಗಳೂರಿಗೆ ಬಂದ ನಂತರ. ಈಗ ಬೆಳ್ತಂಗಡಿ ಇದ್ದ ಆತನನ್ನ ಬೆಂಗಳೂರಿನ ಕಡೆ ಕರ್ಕೊಂಡು ಬರೋ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಪೊಲೀಸ್ ಜೀಪ್ನಲ್ಲಿ ಆತನನ್ನ ಈಗ ಬಿಗಿ ಬಂದೋಬಸ್ತ್ನಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ. ಕೆಲ ಸ್ಥಳಗಳಲ್ಲಿ ಆತನನ್ನ ಮಹಜರು ಮಾಡ್ತಾರೆ. ಈ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು 10 ದಿನ ಆತನನ್ನ ಕಸ್ಟಡಿಗೆ ಪಡೆದಿದ್ರು. ಕಸ್ಟಡಿಗೆ ಪಡೆದ ನಂತರ ಆತನನ್ನ ನಿರಂತರವಾಗಿ ಡ್ರಿಲ್ ಮಾಡಿದ್ರು. ಈತನ ಹಿಂದೆ ಯಾರಿದ್ದಾರೆ, ಈತನಿಗೆ ಸಹಾಯ ಮಾಡಿದ್ದು ಯಾರು, ಈ ರೀತಿಯಾಗಿ ತಲೆಬೋಡಿಯನ್ನ ತಂದು ಇಲ್ಲಿ ಈ ಪ್ಲಾನ್ ಮಾಡಿಕೊಟ್ಟಿದ್ದು ಯಾರು, ಇದ್ರ ಬಗ್ಗೆ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ತನಿಖೆ ಮಾಡಿದ್ದಾರೆ. ಎಲ್ಲಾ ಮಾಹಿತಿಯನ್ನ ಒಂದೊಂದಾಗಿ ಕಲೆ ಹಾಕ್ತಾ ಇರೋದು ಎಸ್ಐಟಿ ಅಧಿಕಾರಿಗಳು. ಹೀಗಾಗಿ ಈ ಸ್ಪಾಟ್ ಮಹಜರ್ ಮಾಡ್ತಾರೆ. ಬೆಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಂತರ ಗೊತ್ತಾಗುತ್ತೆ. ಈಗ ಲೈವ್ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದಾರೆ. ಚಿನ್ನಯ್ಯನನ್ನ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಪೊಲೀಸರು. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ ಒಂದ್ ಕಡೆ ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇರೋದು, ನಂತರ ಪ್ರೊಸೀಜರ್ ಏನ್ ನಡೆಯುತ್ತೆ ಅಂತ? ಎಸ್ ಮತ್ತೆ ಸಂಪರ್ಕ ಮಾಡ್ತೀವಿ. ಎಸ್ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಈಗ ಚಿನ್ನಯ್ಯನನ್ನ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಿಗಿ ಬಂದೋಬಸ್ತ್ನಲ್ಲಿ ಆತನನ್ನ ಈಗ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇರೋ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಿರಂತರವಾಗಿ ಈ ಕುರಿತು ನಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದೆ. ಲೈವ್ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಆತನನ್ನ ಈಗ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಆತನನ್ನ ಸ್ಥಳ ಮಹಜರು ಮಾಡ್ತಾರೆ. ಆತ ಈಗ ಮಂಡ್ಯ ಮೂಲ ಅನ್ನೋದು ಗೊತ್ತಾಗಿದೆ. ಮಂಡ್ಯದಲ್ಲಿ ಆತ ಎಲ್ಲಿ ವಾಸ ಮಾಡ್ತಾ ಇದ್ದ, ಆತ ಎಲ್ಲಿ ಉಳ್ಕೊಂಡಿದ್ದ, ನಂತರ ಧರ್ಮಸ್ಥಳಕ್ಕೆ ಯಾಕೆ ಬಂದ, ಇದ್ರ ಬಗ್ಗೆ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ಪ್ರಶ್ನೆ ಕೇಳ್ತಾರೆ. ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ
ನಾಗೇಂದ್ರ ಬಾಬು ಫೋನ್ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಇದೀಗ ಒಂದ್ ಕಡೆ ಈಗ ಚಿನ್ನಯ್ಯನನ್ನ ಕರ್ಕೊಂಡು ಬರ್ತಾ ಇರೋದು ಬೆಂಗಳೂರಿನತ್ತ. ಈಗ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಇದೆ ಅಂತ? ಈಗ ಚಿನ್ನಯ್ಯನನ್ನ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇದ್ದಾರೆ. ಈಗ ಚಿನ್ನಯ್ಯನನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಆ ಒಂದು ಪೊಲೀಸ್ ವ್ಯಾನ್ ಇದೆಯಲ್ಲ, ಅದರ ಹಿಂದ್ಗಡೆ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಿಪಬ್ಲಿಕ್ ಕನ್ನಡದಿಂದ ನಿರಂತರವಾಗಿ ವರದಿಯನ್ನ ಮಾಡ್ತಾ ಇರೋದು. ಚಿನ್ನಯ್ಯನ ಪಿನ್ ಟು ಪಿನ್ ಮಾಹಿತಿ, ಆತ ಎಲ್ಲಿಂದ ಬರ್ತಾ ಇದ್ದಾನೆ, ಈಗ ಬೆಂಗಳೂರಿನತ್ತ ಕರ್ಕೊಂಡು ಬರ್ತಾ ಇರೋದು, ಆ ದೃಶ್ಯಗಳನ್ನು ಕೂಡ ಲೈವ್ ಆಗಿ ಗಮನಿಸ್ತಾ ಇದ್ದೀರಾ. ಬೆಳ್ತಂಗಡಿಯಿಂದ ಈಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ನೇರವಾಗಿ ಬೆಂಗಳೂರಿನ ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಡ್ರಿಲ್ ಮಾಡಿದ್ರು. ಈಗ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನತ್ತ ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಲ್ಲಿ ಆತ ಈ ಬೋರ್ಡಿಯನ್ನು ತೆಗೆದುಕೊಂಡು ಬಂದು ಎಲ್ಲೆಲ್ಲಿ ಓಡಾಡಿದ್ದ ಅದ್ರ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾರೆ. ಆತನನ್ನ ಈಗ ಮಂಡ್ಯ ಮೂಲದವನು ಚಿನ್ನಯ್ಯ ಅನ್ನೋದು ಗೊತ್ತಾಗಿದೆ. ಆತ ಚಿನ್ನಯ್ಯನನ್ನ ಮಂಡ್ಯಕ್ಕೆ ಬೇಕಾದ್ರೂ ಕರ್ಕೊಂಡು ಬರಬಹುದು, ಅಲ್ಲೂ ಕೂಡ ಸ್ಥಳ ಮಹಜರನ್ನ ಕೂಡ ನಡೆಸಬಹುದು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಅವರ ಒಂದು ನೇತೃತ್ವದಲ್ಲಿ ಈಗ ಬಿಗಿ ಬಂದೋಬಸ್ತ್ ಆತನನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಈ ಬೋರ್ಡೆ ಗ್ಯಾಂಗ್ ಇದೆಯಲ್ಲ, ಈ ಷಡ್ಯಂತ್ರ ಏನು, ಎಲ್ಲದರ ಬಗ್ಗೆ ಕೂಡ ಈಗ ಎಸ್ಐಟಿ ಅಧಿಕಾರಿಗಳು ಆತನನ್ನ ಡ್ರಿಲ್ ಮಾಡಿದ್ದಾರೆ. ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಎಲ್ಲಾ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಮತ್ತು ಇದರ ಹಿನ್ನೆಲೆ ಏನು, ಇದರ ಹಿಂದೆ ಯಾರಿದ್ದಾರೆ ಅದ್ರ ಬಗ್ಗೆ ಕೂಡ ನಿರಂತರವಾಗಿ ಎಸ್ಐಟಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು. ಹೀಗಾಗಿ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇದರ ಮಾಹಿತಿಯನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಇದೆ. ಲೈವ್ ಆಗಿ ಆ ದೃಶ್ಯಗಳನ್ನು ಕೂಡ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇದು